Welcome back, friends. Let us work out one more problem on leverages in this video. Look at this problem. CVT Limited gives you the following particulars and asks you to calculate operating leverage, financial leverage and combined leverage. So, ಮೂರು leverages ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಈಕ್ವಿಟಿ ಕ್ಯಾಪಿಟಲ್ ಬ್ರಾಕೆಟಲ್ಲಿ ನೋಡಿ 100 rupees ಈಚ್ 100 rupees 10 lakhs rupees ಕೊಟ್ಟಿದ್ದಾರೆ. 10% ಡಿಬೆಂಚರ್ಸ್ 5 lakhs ಆ್ಯಂಡ್ 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakhs. ಎಸ್ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ಸ್ ನಿಮಗೆ ಐಡಿಯಾ ಇದೆ. ಈಕ್ವಿಟಿ ಶೇರ್ಸು, ಆರ್ಡಿನರಿ ಶೇರ್ಸು 100 rupees ಈಚ್. ಪ್ರಿಫರೆನ್ಸ್ ಶೇರ್ಸು ಕೂಡ ಇದೆ ಈ ಕಂಪನಿಯಲ್ಲಿ. 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakhs ಇದೆ. ಆ್ಯಂಡ್ ಅದರ್ ದೆನ್ ದಟ್, ಸೇಲ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇಯರ್ ಈಸ್ ಗಿವನ್ 20 lakhs, ವೇರಿಯಬಲ್ ಕಾಸ್ಟ್ 12 lakhs, ಫಿಕ್ಸ್ಡ್ ಕಾಸ್ಟ್ 3 lakhs, ಟ್ಯಾಕ್ಸ್ ರೇಟ್ 50%. Right. With this information, we are supposed to calculate operating, financial and combined leverages. ಅರ್ಲಿಯರ್ ಪ್ರಾಬ್ಲಮ್ಸ್ಗೂ ಈ ಪ್ರಾಬ್ಲಮ್ಗೂ ಒಂದೇ ಒಂದು ಡಿಫ್ರೆನ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನಮ್ಮ ಒಂದು ಇನ್ಕಮ್ ಸ್ಟೇಟ್ಮೆಂಟಿನ ಫಾರ್ಮ್ಯಾಟನ್ನು ನೀವು ಅಬ್ಸರ್ವ್ ಮಾಡಿರ್ತೀರ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನಿಂದ ಫಿಕ್ಸಡ್ ಕಾಸ್ಟನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ EBIT, ಆ್ಯಂಡ್ ಫ್ರಮ್ EBIT ಇಫ್ ಯು ಸಬ್ಟ್ರಾಕ್ಟ್ ಇಂಟರೆಸ್ಟ್ ನಿಮಗೆ EBT ಬರುತ್ತೆ, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ, ಟ್ಯಾಕ್ಸನ್ನು ರಿಡ್ಯೂಸ್ ಮಾಡ್ತೀವಿ. ಆಫ್ಟರ್ ರಿಡ್ಯೂಸಿಂಗ್ ಟ್ಯಾಕ್ಸ್ ದೆನ್ ಕಮ್ಸ್ ಯುವರ್ ಪ್ರಿಫರೆನ್ಸ್ ಡಿವಿಡೆಂಡ್. ಇಂಟ್ರೆಸ್ಟ್ಗೂ ಪ್ರಿಫರೆನ್ಸ್ ಡಿವಿಡೆಂಡ್ಗೂ ಇರುವಂಥ ವ್ಯತ್ಯಾಸ ನೋಡಿ. ಇಂಟ್ರೆಸ್ಟ್ ನಾವು ಟ್ಯಾಕ್ಸ್ ಕಟ್ಟೋದಕ್ಕಿಂತ ಮೊದಲೇ ಕಟ್ಬಿಡ್ತೀವಿ, ಅಂದರೆ ಇಂಟ್ರೆಸ್ಟು ಟ್ಯಾಕ್ಸ್ ಫ್ರೀ ಆಗುತ್ತೆ. ಬಟ್ ಪ್ರಿಫರೆನ್ಸ್ ಡಿವಿಡೆಂಡನ್ನು ವಿ ಆರ್ ಗೋಯಿಂಗ್ ಟು ಪೇ ಓನ್ಲಿ ಆಫ್ಟರ್ ಪೇಯಿಂಗ್ ಟ್ಯಾಕ್ಸ್. ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡ್ ವಿಲ್ ಬಿ ಕಾಸ್ಟ್ಲಿ ಫಾರ್ ಅಸ್ ಬಿಕಾಸ್ ನಾವು ಅದರ ಮೇಲೆ ಟ್ಯಾಕ್ಸು ಕೂಡ ಕಟ್ಟಿರ್ತೀವಿ. ಸೊ ಇಂಥ ಒಂದು ಸಿಚುವೇಶನ್ಸಲ್ಲಿ ಲಿವರೇಜಸ್ ಮಾಡುವಾಗ ಏನು ಪ್ರಾಬ್ಲಮ್ ಬರುತ್ತೆ, ಲೆಟ್ ಇಸ್ ಗೋ ಟು ದ ಸೊಲ್ಯೂಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ರೈಟ್, ಸಿ ದ ಇನ್ಕಮ್ ಸ್ಟೇಟ್ಮೆಂಟ್ ಯಾವ ಥರ ಮಾಡಬೇಕು ಅಂತ. ಫಸ್ಟು ಸೇಲ್ಸು 20 lakhs ಕೊಟ್ಟಿದ್ದಾರೆ. ಎಸ್, ವಿ ಹ್ಯಾವ್ ಟೇಕನ್. ಲೆಸ್ ವೇರಿಯಬಲ್ ಕಾಸ್ಟ್ 12 lakhs ಮೈನಸ್ ಮಾಡಬೇಕು, ಅದರಲ್ಲೂ ಏನೂ ತೊಂದರೆ ಇಲ್ಲ ನಿಮಗೆ. ಸೊ 20 lakhs ಮೈನಸ್ 12 lakhs ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡಿದಾಗ ಯು ಆರ್ ಗೆಟಿಂಗ್ ಕಾಂಟ್ರಿಬ್ಯೂಷನ್ ಆಸ್ 8 lakhs. ದೆನ್ ಲೆಸ್ ಫಿಕ್ಸಡ್ ಕಾಸ್ಟ್, ಇದೆಲ್ಲ ಕೂಡ ಕ್ವಶನಲ್ಲೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ, ಯಾವ ರೀತಿಯಾದ ಕ್ಯಾಲ್ಕುಲೇಷನ್ಸು ಇಲ್ಲ. ಲೆಸ್ ಫಿಕ್ಸಡ್ ಕಾಸ್ಟ್ ಕ್ವಶನಲ್ಲೇ ಇದೆ 3 lakhs. ಸೊ 8 lakhs ಮೈನಸ್ 3 lakhs ನಿಮಗೆ EBIT ಅರ್ನಿಂಗ್ಸ್ ಬಿಫೋರ್ ಇಂಟರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಸಿಕ್ಬಿಡುತ್ತೆ ಇಲ್ಲಿ 5 lakhs. ಇದಾದಮೇಲೆ ಲೆಸ್ ಇಂಟ್ರೆಸ್ಟನ್ನು ನೀವು ಒಂದು ಸಲ ಕ್ವಶನ್ ಅಬ್ಸರ್ವ್ ಮಾಡಿ. ಡೈರೆಕ್ಟಾಗಿ ಇಂಟರೆಸ್ಟ್ ಅಂತ ಹೇಳಿ ಎಲ್ಲೂ ಕೊಟ್ಟಿಲ್ಲ, ಬಟ್ ಇಂಟರೆಸ್ಟ್ ಮೀನ್ಸ್ ವಿ ಹ್ಯಾವ್ ಟು ಅಸ್ಯೂಮ್ ಇಟ್ ಈಸ್ ಪೇಯ್ಡ್ ಆನ್ ಡಿಬೆಂಚರ್ಸ್. ನಾವು ಇಂಟ್ರೆಸ್ಟನ್ನು ಪೇ ಮಾಡೋದೇ ಮೇಯ್ನ್ಲಿ ಡಿಬೆಂಚರ್ಸ್ ಮೇಲೆ, ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟು, ಅಥವಾ ಟರ್ಮ್ ಲೋನ್ಸು, ಬ್ಯಾಂಕ್ ಲೋನ್ಸು. ಸೊ ಈ ಕ್ವಶನಲ್ಲಿ ನಮಗೆ ಲೋನ್ಸ್ ಯಾವುದೂ ಇಲ್ಲ, ಡಿಬೆಂಚರ್ಸ್ ಮಾತ್ರ ಇದೆ. 10% ಡಿಬೆಂಚರ್ಸ್ ಅಂತ ಹೇಳಿದ್ದಾನೆ. 10% ಡಿಬೆಂಚರ್ಸ್ ₹5 lakhs ಅಂದರೆ ನಾವು ಆ 5 lakhs ಮೇಲೆ 10% ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ದಟ್ ಮೀನ್ಸ್ 5 lakhs ಇಂಟು 10% ಇಂಟು 10/100 ಯು ಶುಡ್ ಗೆಟ್ 50,000. ಯು ಶುಡ್ ಗೆಟ್ 50,000. ಸೊ 50,000 rupees ಇಂಟ್ರೆಸ್ಟನ್ನು ನಾವು, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 5 lakhs ಮೇಲೆ 10%, ಇಲ್ಲಿ ಇಂಟ್ರೆಸ್ಟ್ 50,000 ತಗೊಂಡಿದ್ದೀವಿ. ಸೊ ಸಬ್ಟ್ರಾಕ್ಟ್ ಮಾಡಿ 5 lakhs ಮೈನಸ್ 50,000, ಯು ವಿಲ್ ಗೆಟ್ EBT, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಬಿಫೋರ್ ಪ್ರಿಫರೆನ್ಸ್ ಡಿವಿಡೆಂಡ್. ಇದೇನು ಸರ್ ಬಿಫೋರ್ ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನೋದು ಹೇಳಿಲ್ವಲ್ಲ. EBT ಅಂದ್ರೇ ಬಿಫೋರ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಅರ್ಥ. ಯಾಕೆಂದರೆ ನಾವು ಟ್ಯಾಕ್ಸ್ ಆದಮೇಲೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡೋದು. ಸೊ ಇನ್ನೂ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡ್ ಇನ್ನೂ ಕಟ್ಟಿಲ್ಲ ಅಂತ ಅರ್ಥ. ದೇರ್ ಫೋರ್
ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಈಸ್ ಆಲ್ವೇಸ್ ಬಿಫೋರ್ ಪ್ರಿಫರೆನ್ಸ್ ಡಿವಿಡೆಂಡ್ ಓನ್ಲಿ, ದಟ್ ಈಸ್ ಅಂಡರ್ಸ್ಟುಡ್. ಅದನ್ನಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆಯೂ ಇಲ್ಲ, ನಿನಗೆ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ EBT ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ನಿಮಗೆ 4,50,000 ಬರುತ್ತೆ. ದೆನ್ ಲೆಸ್ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಬಿಫೋರ್ ಟ್ಯಾಕ್ಸ್. ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಬಿಫೋರ್ ಟ್ಯಾಕ್ಸ್, ಇಲ್ಲಿ ಒಂಚೂರು ನೀವು ಅರ್ಥ ಮಾಡ್ಕೋಬೇಕು. ಸರ್, EBTಯಿಂದ ನಾವೀಗ ಸಬ್ಟ್ರ್ಯಾಕ್ಟ್ ಮಾಡಬೇಕಾಗಿರೋದು ಟ್ಯಾಕ್ಸ್ ಅಲ್ವಾ? ಎಸ್, EBTಯಿಂದ ನಾವೇನು ಲೆಸ್ ಮಾಡಬೇಕು? ಟ್ಯಾಕ್ಸು. ಟ್ಯಾಕ್ಸ್ ಲೆಸ್ ಮಾಡಿದಾದಮೇಲೆ ನಮಗೆ ಬರುವಂಥದ್ದು EAT, ದಟ್ ಈಸ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಸೊ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಬಂದ ಮೇಲೆ ತಾನೇ ಸರ್ ನಾವು ಪ್ರಿಫರೆನ್ಷಿಯಲ್ ಡಿವಿಡೆಂಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಸ್, ನಾವು ವಾಟ್ ಐ ಆಮ್ ಶೋಯಿಂಗ್ ಹಿಯರ್ ಈಸ್ ಎ ಶಾರ್ಟ್ ಕಟ್ ಮೆಥಡ್, ಬೈಪಾಸ್ ಮೆಥಡ್. ಸೊ ಟ್ಯಾಕ್ಸ್ ಕೊಡೋದಕ್ಕಿಂತ ಮೊದಲೇ ಪ್ರಿಫರೆನ್ಸ್ ಡಿವಿಡೆಂಡನ್ನು ಕೊಡ್ತಾ ಇದ್ದೀವಿ. ಹ್ಯಾಗೆ ಕೊಡ್ತಾ ಇದ್ದೀವಿ ಪ್ರಿಫರೆನ್ಸ್ ಡಿವಿಡೆಂಡನ್ನು ಅಂತಂದರೆ ಅದಕ್ಕೊಂದು ಸ್ಮಾಲ್ ಫಾರ್ಮುಲಾ ಇದೆ. ಟ್ಯಾಕ್ಸ್ ಪೋರ್ಷನ್ ವಿಚ್ ಈಸ್ ಪೇಯ್ಡ್ ಆನ್ ಪ್ರಿಫರೆನ್ಸ್ ಡಿವಿಡೆಂಡ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಹಿಯರ್. ಈಗ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಡಿ, ಕ್ವಶನ್ಗೆ ಒಂದ್ಸಲ ನೋಡೋಣ. 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತಿದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 5 lakhs ಇದೆ. ಸೊ 5 lakhsಲ್ಲಿ 6%, 5 lakhsಲ್ಲಿ 6% ಅಂದರೆ ನಿಮಗೆ ಎಷ್ಟು ಬರಬೇಕು? ದಟ್ ಈಸ್ 5 lakhs ಇಂಟು 6/100. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರೋವಂಥದ್ದು 30,000 rupees. ನೋಡಿ, 5 lakhs rupees ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, 6% ಈಸ್ ದಿ ಇಂಟ್ರೆಸ್ಟ್ ಆರ್ ರಿಟರ್ನ್ಸ್ ಆರ್ ಡಿವಿಡೆಂಡ್. ಆ್ಯಕ್ಚುಲಿ ವಿ ಕಾಲ್ ಇಟ್ ಆಸ್ ಪ್ರಿಫರೆನ್ಸ್ ಡಿವಿಡೆಂಡ್, ಇಂಟ್ರೆಸ್ಟ್ ಅಂತ ಕರಿಬಾರ್ದು. ಸೊ 6% ಅಂತಂದರೆ 6/100, ದಟ್ ಈಸ್ 5 lakhs ಇಂಟು 6/100, 30,000 ಬಂತು. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಬಿಫೋರ್ ಟ್ಯಾಕ್ಸ್ ಈಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಇಂಟು 100% ಡಿವೈಡೆಡ್ ಬೈ ರೇಟ್ ಆಫ್ ಟ್ಯಾಕ್ಸ್. ರೇಟ್ ಆಫ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 50% ಅಂತ. ಸೊ ದಿಸ್ ಈಸ್ ಎ ಫಾರ್ಮುಲಾ ವಿಚ್ ವಿ ಯೂಸ್ ಟು ಕ್ಯಾಲ್ಕುಲೇಟ್ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಬಿಫೋರ್ ಟ್ಯಾಕ್ಸ್. ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಬಿಫೋರ್ ಟ್ಯಾಕ್ಸ್ ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಂಟು 100 ಡಿವೈಡೆಡ್ ಬೈ ಟ್ಯಾಕ್ಸ್ ರೇಟ್. ಆಲ್ವೇಸ್ ರಿಮೆಂಬರ್ ದಿಸ್ ಫಾರ್ಮುಲಾ. ನೀವು ಲಿವರೇಜಸ್ ಮಾಡಬೇಕಾದ್ರೆ ನಾರ್ಮಲ್ ಸಿಚುವೇಷನ್ಸಲ್ಲಿ ವಿಲ್ ಡೋಂಟ್ ಗೋ ಫಾರ್ ದಿಸ್. ಲಿವರೇಜಸ್ ಮಾಡಬೇಕಾಗಿ ಮಾತ್ರ ನೀವು ಪ್ರಿಫರೆನ್ಸ್ ಡಿವಿಡೆಂಡ್ ಇಂಟು 100 divided by tax rate. This is the shortcut formula which you have to apply. Preference dividend into 100 divided by tax rate. So ಇಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ನಮಗೆ 30,000 ಹೇಗೆ ಬಂತು ನೋಡಿ. 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು 5 lakhs ಕೊಟ್ಟಿದ್ದಾರೆ. ಸೊ 5 lakhs ಇಂಟು 6/100 ಯು ಆರ್ ಗೆಟಿಂಗ್ 30,000. ದಟ್ ಈಸ್ ಯುವರ್ ಪ್ರಿಫರೆನ್ಸ್ ಡಿವಿಡೆಂಡ್. ಆ ಪ್ರಿಫರೆನ್ಸ್ ಡಿವಿಡೆಂಡನ್ನು ಬಿಫೋರ್ ಟ್ಯಾಕ್ಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಮಾಡಬೇಕಾದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್ ಇಂಟು 100% ಡಿವೈಡೆಡ್ ಬೈ 50%. ಡಿವೈಡೆಡ್ ಬೈ 50% ಈಸ್ ಟ್ಯಾಕ್ಸ್ ರೇಟ್. 100% ಈಸ್ ಆಲ್ವೇಸ್ ಕಾಮನ್. ಯಾಕೆಂದರೆ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ದ ಪ್ರಿಫರೆನ್ಸ್ ಡಿವಿಡೆಂಡ್ ಬಿಫೋರ್ ಟ್ಯಾಕ್ಸ್. 100% ಆಲ್ವೇಸ್ ಕಾಮನ್ ಇನ್ ದ ಫಾರ್ಮುಲಾ. ಬಟ್ ಡಿವೈಡೆಡ್ ಬೈ ಟ್ಯಾಕ್ಸ್ ರೇಟ್ ಇದೆಯಲ್ಲ, ಅದು ಚೇಂಜ್ ಆಗುತ್ತೆ. ಈ ಕ್ವಶ್ಚನಲ್ಲಿ 50% ಅಂತ ಕೊಟ್ಟಿದ್ದಾರೆ, ದೇರ್ ಫೋರ್ ಇಂಟು 100 ಬೈ 50% ಮಾಡ್ತಾ ಇದ್ದೀವಿ. Suppose in any other problem, if they have given the tax rate as 40%, you should calculate preference dividend into 100 divided by 40. ಅಥವಾ ಇನ್ನೊಂದು ಸಮ್ಮಲ್ಲಿ 25% ಅಂತ ಕೊಟ್ಟಿದ್ದಾರೆ, therefore preference dividend into 100 divided by 25. So the formula is preference dividend into 100% divided by tax rate. ಅದನ್ನು ಮಾಡಿಕೊಂಡಾಗ ನಿಮಗೆ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಬರುತ್ತೆ. ಇನ್ ದಿಸ್ ಕೇಸ್ ಇಟ್ ಈಸ್ 60,000. ಸೊ ಅದನ್ನು ಲೆಸ್ ಮಾಡಿಕೊಂಡ್ರೆ EBT. ಯಾಕೆ ಸರ್ ಮತ್ತೆ EBT? ಇನ್ನೂ ನಾವು ಟ್ಯಾಕ್ಸ್ ಕಟ್ಟಿಲ್ಲ. ದೇರ್ ಫೋರ್ EBT ಈಸ್ 3,90,000. ಸೊ ಈ ಎರಡು EBTಗೆ ನಮಗೆ ಡಿಫ್ರೆನ್ಸ್ ಇದೆ ಇಲ್ಲಿ. ಒಂದು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಬಿಫೋರ್ ಪ್ರಿಫರೆನ್ಸ್ ಡಿವಿಡೆಂಡ್, ಇನ್ನೊಂದು ಜಸ್ಟ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಯಾಕೆ? ಪ್ರಿಫರೆನ್ಸ್ ಡಿವಿಡೆಂಡ್ ಆಲ್ರೆಡಿ ಕನ್ಕ್ಲೂಷನ್ ಆಗೋಗಿದೆ ಅಲ್ಲಿ. ಸೊ ಇದನ್ನು ಇನ್ನೂ ಒಂದು ಮೆಥಡಲ್ಲಿ ನಾವು ಮಾಡಬೇಕಾದ್ರೆ ಅದೊಂದು ಚೂರು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ದಿಸ್ ಇಸ್ ದ ಶಾರ್ಟ್ಕಟ್ ಮೆಥಡ್ ವಿಚ್ ಐ ಆಮ್ ಶೋಯಿಂಗ್.
ಇಲ್ಲೇನು ಮಾಡ್ಬೋದು ನೀವು 4,50,000 ಟ್ಯಾಕ್ಸ್ ಲೆಸ್ ಮಾಡಿ ಆಮೇಲೆ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಲೆಸ್ ಮಾಡಿ ಮತ್ತು ಪ್ರಿಫರೆನ್ಷಿಯಲ್ ಡಿವಿಡೆಂಡ್ಗೆ ಟ್ಯಾಕ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಇಟ್ಸ್ ಎ ಲಿಟಲ್ ಬಿಟ್ ಕನ್ಫ್ಯೂಸಿಂಗ್ ಟಾಸ್ಕ್ ಫಾರ್ ಯು. ದೇರ್ಫೋರ್ ದಿಸ್ ಈಸ್ ದ ಸಿಂಪ್ಲೆಸ್ಟ್ ಮೆಥಡ್ ಆರ್ I will show you another formula based equation based method also. I think you have understood this. ಇನ್ನೊಂದ್ಸಲ ಮೇಲಿಂದ ಇನ್ಕಮ್ ಸ್ಟೇಟ್ಮೆಂಟನ್ನು ನೋಡ್ತಾ ಬನ್ನಿ. ನಾರ್ಮಲ್ ಆಗಿ ಸೇಲ್ಸ್ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡ್ತೀವಿ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನಿಂದ ಫಿಕ್ಸಡ್ ಕಾಸ್ಟನ್ನು ಲೆಸ್ ಮಾಡ್ತೀವಿ, EBIT ಸಿಗುತ್ತೆ. EBITಯಿಂದ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಲೋನ್ಸನ್ನು ಲೆಸ್ ಮಾಡ್ಕೊಳ್ತೀವಿ, EBT ಸಿಗುತ್ತೆ. ಆ EBTಯಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಿ, ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಬೇಕಾದ್ರೆ ಅಪ್ಲೈ ಒನ್ ಫಾರ್ಮುಲಾ, ದಟ್ ಈಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಇಂಟು 100% ಡಿವೈಡೆಡ್ ಬೈ ಟ್ಯಾಕ್ಸ್ ರೇಟ್. ಪ್ರಿಫರೆನ್ಸ್ ಡಿವಿಡೆಂಡ್ ಇಂಟು 100% ಡಿವೈಡೆಡ್ ಬೈ ಟ್ಯಾಕ್ಸ್ ರೇಟ್. 100% ಕಾಮನ್ ಇರುತ್ತೆ. ಪ್ರಿಫರೆನ್ಸ್ ಡಿವಿಡೆಂಡ್ ಎಷ್ಟು ಅನ್ನೋದು ಕ್ವಶನಲ್ಲಿ ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಡಿವೈಡೆಡ್ ಬೈ ಟ್ಯಾಕ್ಸ್ ರೇಟು ಕೂಡ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಎಲ್ಲ ಕ್ವಶನಲ್ಲೂ 50% ಇರಲ್ಲ, 40 ಇರ್ಬೋದು, 30 ಇರ್ಬೋದು, 20 ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಕ್ವಶನ್. ಆ ಪರ್ಸಂಟೇಜನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಆನ್ಸರನ್ನು ತಗೋಬೋದು. ಅದಾದಮೇಲೆ ಬರುವಂಥದ್ದು EBT. ದಿಸ್ ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್ ಈಸ್ ಓನ್ಲಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಮಾಡುವಾಗ ಮಾತ್ರ ಈ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನಾರ್ಮಲ್ ಸಿಚುವೇಷನ್ಸಲ್ಲಿ EBTಯಿಂದ ಟ್ಯಾಕ್ಸ್ ಲೆಸ್ ಮಾಡಿ ಆಮೇಲೆ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡುವಂಥ ಪ್ರೊಸೀಜರ್ ನಾವು ಮಾಡ್ತೀವಿ. ಕ್ಲಿಯರ್? ನಾವು ಇದು ಅರ್ಥ ಆದಮೇಲೆ ನೀವು ಲಿವರೇಜಸ್ ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗೋಣ. ಮೊದಲನೇ ಲಿವರೇಜು ಆಪರೇಟಿಂಗ್ ಲಿವರೇಜು. ದ ಫಾರ್ಮುಲಾ ಯು ನೋ ವೆರಿ ವೆಲ್, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಈ ಪ್ರಾಬ್ಲಮಲ್ಲಿ ಕಾಂಟ್ರಿಬ್ಯೂಷನ್ ಯು ಹ್ಯಾವ್ 8 lakhs and EBIT is 5 lakhs. So 8 lakhs divided by 5 lakhs calculate ಮಾಡಿದ್ರೆ you are getting 1.6 times. That is your operating leverage. So operating leverage ಅಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಜಸ್ಟ್ ಫಾರ್ಮುಲಾ ಪ್ರಕಾರ ಟೇಬಲಿಂದ ತಗೊಂಡು ಬಂದು ಅಪ್ಲೈ ಮಾಡ್ತಾ ಇರೋವಂಥದ್ದು. ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡುವಾಗ ಒಂಚೂರು ವೆರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಫೈನಾನ್ಷಿಯಲ್ ಲಿವರೇಜ್ ಈಕ್ವಲ್ಸ್ ಟು EBIT ಡಿವೈಡೆಡ್ ಬೈ EBT. EBIT ಡಿವೈಡೆಡ್ ಬೈ EBT. ಫಾರ್ಮುಲಾದಲ್ಲೇನು ಚೇಂಜ್ ಇಲ್ಲ. ನಾನು ಇದಕ್ಕೆ ಮೊದಲಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡಿದಾಗ ನಿಮಗೇನು ಫೈನಾನ್ಷಿಯಲ್ ಲಿವರೇಜ್ಗೆ ಫಾರ್ಮುಲಾ ಮಾಡಿಸಿದ್ನೋ ಸೇಮ್ ಫಾರ್ಮುಲಾ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಬಟ್ EBITಯಲ್ಲಿ ಯಾವ ಚೇಂಜು ಇಲ್ಲ. EBTಯಲ್ಲಿ ಮಾತ್ರ ನಾವು ತಗೋಬೇಕಾದ್ರೆ ಈ EBT ಯಾವುದಪ್ಪ ಅಂತಂದರೆ ಇದರಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಿರುವಂತಹ EBT. ಪ್ರಿಫರೆನ್ಸ್ ಡಿವಿಡೆಂಡ್ ಅಲಾಂಗ್ ವಿತ್ ಟ್ಯಾಕ್ಸ್, ಪ್ರಿಫರೆನ್ಸ್ ಡಿವಿಡೆಂಡ್ ಅಲಾಂಗ್ ವಿತ್ ಟ್ಯಾಕ್ಸನ್ನು ಲೆಸ್ ಮಾಡಿರುವಂಥ EBTಯನ್ನು ತಗೋಬೇಕು. ಸೊ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಾನು ನಿಮಗೆ ಈ ಮೆಥಡ್ ಏನು ತೋರಿಸಿದ್ದೀನಿ, ಈ ಮೆಥಡಲ್ಲಿ ನೀವು ಸಾಲ್ವ್ ಮಾಡಿದರೆ EBIT ಏನು 5 lakhs ಇದೆ ಅದನ್ನು ಕಾಮನ್ ಆಗಿ ನೀವು ತಗೋಬೋದು. EBT ಅಂತ ಬಂದಾಗ ಯು ಶುಡ್ ಟೇಕ್ ದ EBT ಆಫ್ಟರ್ ಸಬ್ಟ್ರಾಕ್ಟಿಂಗ್ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಬಿಫೋರ್ ಟ್ಯಾಕ್ಸ್. ಟೇಬಲಲ್ಲೇ ಈ ಥರ ಮಾಡ್ಕೊಂಡ್ಬಿಟ್ಟಿದ್ರೆ ಡೈರೆಕ್ಟಾಗಿ ನೀವು EBIT ಡಿವೈಡೆಡ್ ಬೈ EBT ಅಂತ, ಈಗ ನೋಡಿ EBIT 5 lakhs ಇದೆ, EBT 3,90,000 ಇದೆ. ಡೈರೆಕ್ಟಾಗಿ ಅದನ್ನು ಹಾಕ್ಕೊಂಡು 1.28 times ಫೈನಾನ್ಷಿಯಲ್ ಲಿವರೇಜ್ ಅಂತ ಮಾಡ್ಕೊಂಬಿಡ್ಬೋದು. ಸಪೋಸ್ ನಾವು ಆ ಥರ ಮಾಡಿಲ್ಲ ಸರ್, ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಇಂಟ್ರೆಸ್ಟ್ ಲೆಸ್ ಮಾಡಿದಾದಮೇಲೆ EBT 4,50,000 ಹತ್ರನೇ ಬಿಟ್ಬಿಡ್ತೀವಿ, ನಮಗದು ಪ್ರಿಫರೆನ್ಸ್ ಡಿವಿಡೆಂಡು ಇಂಟು 100% ಡಿವೈಡೆಡ್ ಬೈ ಟ್ಯಾಕ್ಸ್ ರೇಟು ಒಂಚೂರು ಗೊತ್ತಾಗ್ತಾ ಇಲ್ಲ ಅಂತಂದರೆ ಆಲ್ಟರ್ನೇಟಿವ್ ಆಗಿ, ಆ್ಯಕ್ಚುಲಿ ದಿಸ್ ಈಸ್ ದ ಈಸಿಯೆಸ್ಟ್ ಮೆಥಡ್, ದಿಸ್ ಈಸ್ ದ ಪರ್ಫೆಕ್ಟ್ ಮೆಥಡ್. ಮ್ಯಾಥಮೆಟಿಕಲ್ ಈಕ್ವೇಷನಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ. ಅದಕ್ಕೆ ಇನ್ನೊಂದು ಫಾರ್ಮುಲಾ ನೀವು ಕಲಿಬೇಕಾಗತ್ತೆ. ಆ ಫಾರ್ಮುಲಾ ಬಂದ್ಬಿಟ್ಟು ಫೈನಾನ್ಷಿಯಲ್ ಲಿವರೇಜ್ ಈಕ್ವಲ್ಸ್ ಟು EBIT ಆರ್ ಆಪರೇಟಿಂಗ್ ಇನ್ಕಮ್, ಅದು ಬಿಡಿ, EBIT ಡಿವೈಡೆಡ್ ಬೈ EBIT ಮೈನಸ್ I. EBIT ಮೈನಸ್ I ಅಂದರೆ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಹಿಯರ್. ಸೊ EBIT ಡಿವೈಡೆಡ್ ಬೈ EBIT ಮೈನಸ್ I ಮೈನಸ್, ಮತ್ತು ಇನ್ನೊಂದು ಮೈನಸ್ಸು, EBIT ಮೈನಸ್ ಇಂಟ್ರೆಸ್ಟು ಮೈನಸ್ಸು PD ಮೀನ್ಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಹಿಯರ್, ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡೆಡ್ ಬೈ 1 minus T. T means tax rate in decimals. Tax rate in
ಡೆಸಿಮಲ್ಸ್ ಅಂದರೆ ಏನು? ಈಗ ಟ್ಯಾಕ್ಸ್ ರೇಟ್ 50% ಇದೆ, 50%ಗೆ ನಾವು 50% ಅಂತ ಬರೀತೀರ, ಡೆಸಿಮಲ್ಸ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಈಗ 50% ಅಂದರೆ ಅರ್ಥ ಏನು? 50% ಅಂದರೆ 50 ಡಿವೈಡೆಡ್ ಬೈ 100. ಸೊ ಇಫ್ ಯು ಡಿವೈಡ್ ವಾಟ್ ಹ್ಯಾಪನ್ಸ್, 50 1s 50, 50 2s 100. ಸೊ 1/2 ಅಂದರೆ ಎಷ್ಟು? 0.5. ಸೊ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು, ಟ್ಯಾಕ್ಸ್ ರೇಟನ್ನು ಪರ್ಸಂಟೇಜ್ ಆಗಿ ತೋರಿಸ್ತೀರಾ, ಡೆಸಿಮಲ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ತೀವಿ. ದೇರ್ಫೋರ್ 1 - t. ಸೊ ಅದು ಫಾರ್ಮುಲಾ. ನಮಗೆ ಇನ್ನೊಂದು ಸಲ ಫಾರ್ಮುಲಾ ನೋಡ್ಕೊಳ್ಳಿ. ಫಿನಾನ್ಷಿಯಲ್ ಲಿವರೇಜ್ ಈಕ್ವಲ್ಸ್ ಟು EBIT ಡಿವೈಡೆಡ್ ಬೈ EBT ಮೈನಸ್ I ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡೆಡ್ ಬೈ 1 - t. ಸರ್ ಈ ಫಾರ್ಮುಲಾ ಯಾಕೋ ಲೆಂತಿಯಾಗಿದೆಯಲ್ಲ ಸರ್? ಎಸ್, ಲೆಂತಿಯಾಗಿರಬಾರ್ದು. ಸಿಂಪಲಾಗಿ ಮಾಡಬೇಕು ಅಂದರೆ ಲಾಸ್ಟು ಏನು ಮೆಥಡ್ ತೋರಿಸಿದ್ದೀನಿ ಇಲ್ಲಿ ಇದನ್ನು ಮಾಡಬೇಕು. ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಮಾಡಬೇಕಾದ್ರೇ EBT ಬಂದಾದಮೇಲೆ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಇಂಟು 100% ಡಿವೈಡೆಡ್ ಬೈ 50% ಅಂತ ಮಾಡ್ಕೊಂಬಿಟ್ಟಿದ್ರೆ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ಈ ಥರ ಟೇಬಲ್ ಮಾಡ್ಕೊಂಡಿದ್ದಾಗ ಫಿನಾನ್ಷಿಯಲ್ ಲಿವರೇಜ್ ಏನು ಮಾಡಿದ್ದೀವಿ? ಅಪ್ಲೈ ದ ಫಾರ್ಮುಲಾ EBIT ಮೈನಸ್ EBT, 5 lakh ಮೈನಸ್ 3,90,000, ಸೊ 1.28 ಬಂದ್ಬಿಡ್ತು. ಅದಕ್ಕೆ ಆಲ್ಟರ್ನೇಟಿವ್ ಮೆಥಡ್ ಇದು. ಈ ಮೆಥಡ್ ಮಾಡಲೇಬೇಕು ಅಂತ ಏನಿಲ್ಲ. ನಿಮಗೆ ಈ ಫಸ್ಟ್ ಮೆಥಡಲ್ಲೇ ನೀವು ಈ ಥರ ಮಾಡಿಬಿಟ್ಟಿದ್ದೀರಾ ಅಂದರೆ ಅಲ್ಲಿಗೆ ಮುಗೀತು. ಬಟ್ ಇದು ಆಲ್ಟರ್ನೇಟಿವ್ ಮೆಥಡ್. ಇನ್ನೊಂದು ಮೆಥಡಲ್ಲಿ ಮಾಡಬೇಕಾದ್ರೆ ಈ ಥರ ಮಾಡ್ಬೋದು. ಅವಾಗ ನಿಮಗೆ ಈ ಫಾರ್ಮುಲಾ ಜ್ಞಾಪಕ ಇರಬೇಕು. ಫಿನಾನ್ಷಿಯಲ್ ಲಿವರೇಜ್ ಈಕ್ವಲ್ಸ್ ಟು EBIT ಡಿವೈಡೆಡ್ ಬೈ EBIT ಮೈನಸ್ I ಅಂದರೆ ಇಂಟ್ರೆಸ್ಟ್ ಇಲ್ಲಿ, ಮೈನಸ್ PD ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡೆಡ್ ಬೈ 1 - t. ಸೊ ಈಗ ಅಮೌಂಟ್ಸ್ ಹಾಕ್ಕೊಂಡ್ರೆ EBIT ನಮಗೆ ಎಷ್ಟಿದೆ? 5 lakhs. ಇಲ್ಲಿ 50,000 ತೋರಿಸಿ, ದಟ್ ಈಸ್ 5 lakhs ಆ್ಯಕ್ಚುಲಿ. 5 lakhs ಡಿವೈಡೆಡ್ ಬೈ EBIT minus I. EBIT is 5 lakhs, interest is 50,000 minus ಪ್ರಿಫರೆನ್ಸ್ ಡಿವಿಡೆಂಡ್ 30,000 ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ. 5 lakhs ಮೇಲೆ 6% ಕ್ವಶ್ಚನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ 30,000 ಡಿವೈಡೆಡ್ ಬೈ 1 ಮೈನಸ್ ಟ್ಯಾಕ್ಸ್ ರೇಟ್ ಇನ್ ಡೆಸಿಮಲ್ಸ್. ಟ್ಯಾಕ್ಸ್ ರೇಟ್ ಈಸ್ 50%, 0.5. ಸೊ ಟ್ಯಾಕ್ಸ್ ರೇಟನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಹಾಕಬೇಕು. 30% ಇದ್ದರೆ 0.3, 40% ಇದ್ದರೆ 0.4, 25% ಇದ್ದರೆ 0.25. ಸೊ ಡೆಸಿಮಲ್ ಪರ್ಸೆಂಟೇಜಸಲ್ಲಿ ಅದನ್ನು ಇಲ್ಲಿ ತೋರಿಸ್ತೀವಿ. ಸೊ ಈಗ ಅದನ್ನು ಸಾಲ್ವ್ ಮಾಡ್ತಾ ಬನ್ನಿ. 5 lakhsಗೆ 5 lakhs ಹಾಗೆ ಇರುತ್ತೆ. 5 lakhs ಮೈನಸ್ 50, 4,50,000 ಆಗುತ್ತೆ. ಮೈನಸ್ 60,000. ಯಾವುದಿದು 60,000? 30,000 ಡಿವೈಡೆಡ್ ಬೈ 1 - 0.5. 1 - 0.5 ಇಸ್ 0.5. ಸೊ 30,000 ಡಿವೈಡೆಡ್ ಬೈ 0.5 ನಿಮಗೆ 60,000 ಆಗುತ್ತೆ. ಸೊ 5 lakhs ಹಾಗೆ ಇರುತ್ತೆ. 4,50,000 ಮೈನಸ್ 60, 3,90,000 ಬರುತ್ತೆ. 1.28. ಸೊ ಫೈನಲ್ ಆಗಿ ನಮಗೆ ಬಂದಿದ್ದೇನು? 5 lakh ಡಿವೈಡೆಡ್ ಬೈ 3,90,000, 1.28 ಟೈಮ್ಸ್ ಇಸ್ ದ ಫೈನಾನ್ಷಿಯಲ್ ಲಿವರೇಜ್. ಸೊ ಈ ಮೆಥಡಲ್ಲೂ ಅದೇ ಬಂದಿದೆಯಲ್ಲ. ಸೊ 2 ಮೆಥಡ್ಸ್ ಇದೆ. ಒಂದು ನಾನೀಗ ಟೇಬಲಲ್ಲಿ ತೋರಿಸಿದಂತಹ ಈ ಮೆಥಡು, ಇನ್ನೊಂದು ಈಕ್ವೇಷನಲ್ಲಿ ಮಾಡುವಂತಹ ಫಾರ್ಮುಲಾ ಬೇಸ್ಡ್ ಮೆಥಡು. ಸೊ ಈ 2 ಮೆಥಡ್ಸಲ್ಲಿ ನೀವು ಯಾವುದನ್ನು ಬೇಕಾದರೂ ಮಾಡ್ಬೋದು. ಆಮೇಲೆ ವೆರಿ ಕೇರ್ಫುಲಿ ಲಿಸನ್. ಲಿವರೇಜಸ್ ಮಾಡಬೇಕಾದರೆ ಪ್ರಿಫರೆನ್ಸ್ ಡಿವಿಡೆಂಡ್ ಇದ್ದಾಗ ಮಾತ್ರ ಈ ಥರ ಮಾಡ್ತೀವಿ. ಪ್ರಿಫರೆನ್ಸ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಡಿವಿಡೆಂಡ್ ಎಲ್ಲ ಕಂಪನೀಸಲ್ಲೂ ಇರುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಮೋಸ್ಟ್ ಆಫ್ ದ ಕಂಪನೀಸಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರೋದಿಲ್ಲ, ಪ್ರಿಫರೆನ್ಸ್ ಡಿವಿಡೆಂಡ್ ಇರೋದಿಲ್ಲ. ಆವಾಗ ನೀವು ಈ ಥರ ಮಾಡಬೇಕಾಗಿಲ್ಲ. ಡೈರೆಕ್ಟಾಗಿ EBIT ಮೈನಸ್ EBT, ಪ್ರಿಫರೆನ್ಸ್ ಡಿವಿಡೆಂಡ್ ಪ್ರಾಬ್ಲಮ್ಮೇ ಬರಲ್ಲ. ಬಟ್ ವೆರಿ ಫ್ಯೂ ಕೇಸಸ್ ಯಾವ ಒಂದು ಪ್ರಾಬ್ಲಮ್ಸಲ್ಲಿ ನಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತಾರೆ, ಆವಾಗ ಈ ಥರದ ಮೆಥಡನ್ನು ನಾವು ಯೂಸ್ ಮಾಡಲೇಬೇಕಾಗಿ ಬರುತ್ತೆ. ಸೊ ಇದೇನು ಕಷ್ಟ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಈ ಟೇಬಲ್ ನಿಮಗೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇದು ಓಕೆ, ಕಾಂಟ್ರಿಬ್ಯೂಷನ್ ಬಂದರೆ ಫಿಕ್ಸೆಡ್ ಕಾಸ್ಟ್ ಲೆಸ್ ಮಾಡ್ತೀರಾ, ದಟ್ ಈಸ್ ಸಿಂಪಲ್. EBIT ಓಕೆ, ಇಂಟ್ರೆಸ್ಟ್ ಲೆಸ್ ಮಾಡ್ತೀರಾ, ಇವೆಲ್ಲ ಪರ್ಫೆಕ್ಟ್ ಆಗಿದೆ. ಇಂಟ್ರೆಸ್ಟ್ ಲೆಸ್ ಮಾಡಿದಾದಮೇಲೆ EBT ಬರುತ್ತಲ್ಲ, ಅದರಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಲೆಸ್ ಮಾಡಬೇಕಾದ್ರೆ ಒಂದು ಸಣ್ಣ ಫಾರ್ಮುಲಾ ಯೂಸ್ ಮಾಡಿ. ಪ್ರಿಫರೆನ್ಸ್ ಡಿವಿಡೆಂಡ್ ಇಂಟು 100% ಡಿವೈಡೆಡ್ ಬೈ ಟ್ಯಾಕ್ಸ್ ರೇಟ್. ಪ್ರಿಫರೆನ್ಸ್ ಡಿವಿಡೆಂಡ್ ಇಂಟು 100% ಡಿವೈಡೆಡ್ ಬೈ ಟ್ಯಾಕ್ಸ್ ರೇಟ್. ಈ ಒಂದು ಫಾರ್ಮುಲಾನ ಬಳಸ್ಕೊಂಡು ನೀವು ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಿಬಿಟ್ರೆ ಇದು ನಿಮ್ಮ EBT, ಲಿವರೇಜ್ಗೆ ಬೇಕಾದ EBT. ಸೊ ಇಷ್ಟು ಮಾಡಿಬಿಟ್ರೆ ಯು ನೀಡ್ ನಾಟ್ ವರಿ ಅಬೌಟ್ ದಿಸ್ ಪಾರ್ಟ್. ಓಕೆ. ಸೊ ಈ ಟೇಬಲ್ ಯಾವಾಗ ಈ ಥರ ಮಾಡ್ಕೊಂಡ್ಬಿಡ್ತೀರಾ, ಈ ಆಲ್ಟರ್ನೇಟಿವ್ ಆಲ್ಜಿಬ್ರಾಯಿಕ್ ಈಕ್ವೇಷನ್ ಕತೆ ನಮಗೆ ಬೇಕಾಗಲ್ಲ. ಇಫ್ ದ ಟೇಬಲ್ ಈಸ್ ರೆಡಿ, ಜಸ್ಟ್ ಡೈರೆಕ್ಟ್ಲಿ ಪುಟ್ EBIT ಬೈ EBT ಆ್ಯಂಡ್
ಕನ್ಫ್ಯೂಷನ್ ಮಾಡಿಕೊಂಡು ನೀವು ಕೆಲವೊಂದು ಸಲ ಕನ್ಫ್ಯೂಷನ್ ಮಾಡ್ಕೊಂಡು ಕೆಲವ್ರು ಏನು ಮಾಡ್ತಾರೆ, ಓಕೆ ಫೈನಾನ್ಷಿಯಲ್ ಲೀವರೇಜು EBIT ಮೈನಸ್ EBT ಫಾರ್ಮುಲಾ ಅಲ್ವಾ ಅಂದ್ಬಿಟ್ಟು EBIT 5 lakhs ಡಿವೈಡೆಡ್ ಬೈ EBT 4,50,000 5 lakh ಡಿವೈಡೆಡ್ ಬೈ 4,50,000 ಅಂತ ಮಾಡಿದ್ದೀರಾ ಅಂದರೆ ಅದು ತಪ್ಪಾಗತ್ತೆ, ರಾಂಗ್. ಯಾಕೆ? ಪ್ರಿಫರೆನ್ಸ್ ಡಿವಿಡೆಂಡ್ ಇದ್ದಾಗ EBT ಅನ್ನೋದು ನಾರ್ಮಲ್ EBT ಅಲ್ಲ, EBT ಮೈನಸ್ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಬಿಫೋರ್ ಟ್ಯಾಕ್ಸ್. EBTಯಲ್ಲಿ ಪ್ರಿಫರೆನ್ಸು ಡಿವಿಡೆಂಡು ಅದಕ್ಕೆ ಸಂಬಂಧಪಟ್ಟ ಟ್ಯಾಕ್ಸು ಎರಡನ್ನು ಲೆಸ್ ಮಾಡಿದಾದ ಮೇಲೆ ಬರುವಂತಹ EBT. ಅದನ್ನು ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಸಿಂಪಲ್ ಅನಿಸುತ್ತೆ. ಸೊ ಅಲ್ಲಿಗೆ ಫೈನಾನ್ಷಿಯಲ್ ಲಿವರೇಜ್ 1.28 times ಬಂತು. ದೆನ್ ಮೂರನೇದು ಕಂಬೈನ್ಡ್ ಲಿವರೇಜ್, ದ ಫಾರ್ಮುಲಾ ಈಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT 8 lakhs ಡಿವೈಡೆಡ್ ಬೈ 3,90,000. Sorry, that is EBT, contribution divided by EBT. So you will get 2.05 times. 2.05 times. ಇದನ್ನು ಆಲ್ಟರ್ನೇಟ್ ಆಗಿ ನಾವು ಇನ್ನೊಂದು ಮೆಥಡಲ್ಲಿ ಮಾಡ್ತೀವಿ ಅಂತಂದರೆ ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ವಾಟ್ ಈಸ್ ಆಪರೇಟಿಂಗ್ ಲಿವರೇಜ್? 1.6 times. ಸೊ 1.6 ಇಂಟು ಫೈನಾನ್ಷಿಯಲ್ ಲಿವರೇಜ್ ಎಷ್ಟು? 1.28. ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಬಿಟ್ರೆ ನಿಮಗೆ 2.05 times ಬಂದುಬಿಡುತ್ತೆ. ಸೊ ಕಂಬೈನ್ಡ್ ಲಿವರೇಜಲ್ಲಿ ಏನು ತೊಂದರೆ ಇಲ್ಲ, ಈಸಿಲಿ ಯು ಕ್ಯಾನ್ ಡೂ ಇಟ್. This is not EBIT, make it EBT. Contribution divided by EBT or combined leverage equals to operating leverage into financial leverage. So very carefully you have to understand this sum. I am going to work out similar sums in the next video also. So careful ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. If you have any troubles in this, don't worry. ಅರ್ಥ ಆಗಿಲ್ಲ ಅಂದರೂ don't worry. We will work out many problems on this. You can call me, you can message me, ಏನಾದ್ರು ಕ್ಲಾರಿಫಿಕೇಷನ್ಸ್ ಇದ್ದರೆ ಐ ವಿಲ್ ಗಿವ್ ಯು. ಓಕೆ, ಡೋಂಟ್ ವರಿ.